ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ಕಪ್ಪು ಮೋಡಗಳು ಆವರಿಸಿಕೊಂಡಿದ್ದನ್ನ ಪ್ರೀತಿ ಸ್ವಲ್ಪ ಚಿಂತೆಯಲ್ಲಿ ಮುಳುಗ್ತಾಳೆ. ಅಮರಿಂದರ್ ಗ್ಯಾಂಗ್ನ ಒಬ್ಬ ಮೆಂಬರ್ ಅದೇ ಸಮಯದಲ್ಲಿ ಪ್ರೀತಿ ಹತ್ರ ಬರ್ತಾ ಇದ್ದ. ಅದನ್ನ ನೋಡಿ ಪ್ರೀತಿ ತನ್ನ ಮೊಮ್ಮಕ್ಕಳಿಗೆ ಹೇಳ್ತಾಳೆ, ಮಕ್ಕಳೇ ನೀವು ಒಳಗಡೆ ಹೋಗಿ. ಅಜ್ಜಿ ಹೇಳಿದ ಮಾತು ಕೇಳಿ ಆ ಇಬ್ರು ಮಕ್ಕಳು ಒಳಗಡೆ ಹೋಗ್ತಾರೆ. ಆ ವ್ಯಕ್ತಿ ಅಜ್ಜಿ ಹತ್ರ ಬರ್ತಾನೆ. ಏನಾಯ್ತು, ಇಲ್ಲಕ್ಕೆ ಬಂದಿದೀಯಾ? ಅದು ಅದು ಅವ್ರು ಸಾಯಿಸ್ಬಿಟ್ರು. ಏನು? ಯಾರನ್ನ ಸಾಯಿಸಿದ? ಪುಷ್ಪ ಬವರ್ನ ಸಾಯಿಸ್ಬಿಟ್ಟ. ಈ ಮಾತು ಕೇಳಿ ಅವಳ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಪುಷ್ಪ ನನ್ನ ಮಗನ್ನ ಎಲ್ಲಿ ಸಾಯಿಸ್ತಾ? ಬಾಸ್ ನನ್ನ ನಿಮ್ಮ ಹತ್ರ ಕಳ್ಸಿದ್ದು. ಅವ್ರು ಹೇಳಿದ್ರು ನಿಮ್ಮ ಹತ್ರ ಏನೋ ಇದೆ ಅಂತಲ್ಲ, ಪುಷ್ಪನ ಸಾಯಿಸೋಕೆ ಸಹಾಯ ಮಾಡುವಂಥದ್ದು, ಅಥವಾ ಆ ಪಾರ್ವತಮ್ಮನ. ಆ ಅಜ್ಜಿ ಮನೆ ಒಳಗಡೆ ಹೋಗ್ತಾಳೆ. ಅವಳು ಮನೆ ಒಳಗಡೆ ಹೋಗಿ ಮಂಚದ ಕೆಳಗಡೆ ಇರೋ ಒಂದು ಪೆಟ್ಟಿಗೆನ ತಗೋತಾಳೆ. ಆ ಪೆಟ್ಟಿಗೆಗೆ ಲಿಂಬೆಹಣ್ಣು ಮತ್ತೆ ಮೆಣಸಿನ್ಕಾಯಿನ ಕಟ್ಟಿ ಇಟ್ಟಿದ್ರು. ಅವಳು ಆ ಪೆಟ್ಟಿಗೆ ಮೇಲೆ ಕೈ ಇಡ್ತಾಳೆ ಮತ್ತೆ ಕಣ್ಣು ಮುಚ್ಕೊಂಡು ಮಂತ್ರ ಹೇಳ್ತಾಳೆ. ಅವಳು ಆ ಪೆಟ್ಟಿಗೆನ ಓಪನ್ ಮಾಡ್ತಾಳೆ. ಅದರಲ್ಲಿ ಅದೇ ಗನ್ ಇತ್ತು. ಅದೇ ಗನ್ನಿಂದ ಪರ್ವತಮ್ಮನ್ನ ಸಾಯಿಸಿದ್ಲು. ಆ ಗನ್ನನ್ನು ತಗೊಂಡು ಹೋಗಿ ಆ ಅಮರಿಂದರ್ ಗುಂಡಾಗೆ ಕೊಡ್ತಾಳೆ ಮತ್ತೆ ಹೇಳ್ತಾಳೆ, ತಗೋ ಈ ಗನ್ನನ್ನು ತಗೊಂಡು ಹೋಗಿ ನನ್ನ ಮಗ ಅಮರಿಂದರ್ಗೆ ಕೊಟ್ಬಿಡು. ಮತ್ತೆ ಹೇಳು, ನಾನು ಇದೇ ಗನ್ನಿಂದ ಪರ್ವತಮ್ಮನ ಸಾಯಿಸಿದ್ದು ಅಂತ. ನೀನ್ ಹೋಗ್ತಾ ಇರು, ನಾನು ನಿನ್ ಹಿಂದೆ ಹಿಂದೆ ಬರ್ತೀನಿ. ಆ ಅಜ್ಜಿ ಕಡೆಯಿಂದ ಗನ್ನನ್ನ ಇಸ್ಕೊಂಡು ಆ ಅಮರಿಂದರ್ ಮೆಂಬರ್ನ ವ್ಯಕ್ತಿ ಬೈಕ್ ಹತ್ತಿ ಕಂಗನ್ ಕಾಡಿನ ದಾರಿಯಲ್ಲಿ ಹೋಗ್ತಾನೆ. ಮತ್ತೆ ಇನ್ನೊಂದ್ ಕಡೆ ಕಂಗನ್ ಕಾಡಲ್ಲಿ ಪೂರ್ತಿಯಾಗಿ ಕತ್ಲಾಗ್ ಹೋಗಿತ್ತು. ಮತ್ತೆ ಅದೇ ಕಾಡಲ್ಲಿ ಪುಷ್ಪ ಒಬ್ನೇ ನಿಂತ್ಕೊಂಡಿದ್ದ. ಮತ್ತೆ ಅದೇ ಕಾಡಲ್ಲಿ ಪರ್ವತಮ್ಮನ ಕಿರುಚಾಟ ಕೇಳಿ ಬರ್ತಿತ್ತು. ಪುಷ್ಪ ಪುಷ್ಪ. ಬರೀ ನನ್ನ ಹೆಸರು ಮಾತ್ರ ಹೇಳ್ತಾ ಇರ್ತೀಯಾ? ನಾನು ಯಾರಿಗೂ ತಗ್ಗೋದೇ ಇಲ್ಲ. ಹುಲಿ ಮಗ ನಾನು. ಪುಷ್ಪ ಎಲ್ಲಿದ್ಯಾ? ಮುಂದೆ ಬಾ, ಮತ್ ಹೇಳು ಹೋದ್ಸಲ ನನ್ನ ಯಾಕೆ ಬಿಟ್ಟೆ ಅಂತ. ಯಾವಾಗ ಪರ್ವತಮ್ಮ ಪುಷ್ಪನ ಒಂದ್ ಕೈಯಲ್ಲಿ ಎತ್ತಿ ಹಿಡಿತಾಳೋ ಆಗ ಪುಷ್ಪ ತನ್ನ ಹೆಸರನ್ನ ಹೇಳ್ತಾನೆ. ಅವಾಗ ಪರ್ವತಮ್ಮಗೆ ಗೊತ್ತಾಗುತ್ತೆ ಪುಷ್ಪ ತನ್ನ ಮಗನೇ ಅಂತ. ಆಗ ಪರ್ವತಮ್ಮಗೆ ತುಂಬಾನೇ ದುಃಖ ಆಗುತ್ತೆ. ಪರ್ವತಮ್ಮ ಪುಷ್ಪನ ಬಿಟ್ಬಿಡ್ತಾಳೆ ಮತ್ತೆ ಕಾಡಲ್ಲಿ ಮಾಯವಾಗ್ಬಿಡ್ತಾಳೆ. ಆಮೇಲೆ ಪುಷ್ಪ ಗಂಧದ ಮರಗಳನ್ನ ಕಳ್ಳತನ ಮಾಡ್ತಾ ಇರ್ತಾನೆ. ಮತ್ತೆ ಪರ್ವತಮ್ಮನ ಆತ್ಮ ಅವನನ್ನ ತಡೆಯೋದಿಲ್ಲ. ಪುಷ್ಪ ಮತ್ತೊಮ್ಮೆ ಅದೇ ಪ್ರಶ್ನೆನ ಪರ್ವತಮ್ಮಂಗೆ ಕೇಳ್ತಾ ಇದ್ದ. ಏನಾಯ್ತು ಹೇಳು, ಯಾಕೆ ಅವತ್ತು ಕಣ್ಣೀರ್ ಸುರಿಸ್ತಾ ಇದ್ದೆ ಅಂತ? ನೀನನ್ನ ಯಾಕೆ ಬಿಟ್ಟಿದ್ದು? ಆಗ ಪರ್ವತಮ್ಮನ ಧ್ವನಿ ಕಾಡಲ್ಲಿ ಕೇಳಿ ಬರ್ತಿತ್ತು. ನೀನು ನನ್ ಮಗನೇ ಪುಷ್ಪ, ನನ್ನ ಕಂದ ನೀನು. ಈ ಕಾಡನ್ನೇ ಕಾಪಾಡ್ತಾ ಕಾಪಾಡ್ತಾ ನಿನ್ ತಾಯಿ ಪ್ರಾಣ ಬಿಟ್ಲು. ಈಗ ಅದೇ ಕಾಡಿಗೆ ನೀನು ಹಾನಿ ಮಾಡ್ತಾ ಇದೀಯಾ. ನನಗೆ ಯಾವುದೇ ತಾಯಿ ಇಲ್ಲ, ನಾನು ಯಾಕೆ ನಿನ್ ಮಾತು ಕೇಳಲಿ? ಹೇಳು. ಪರ್ವತಮ್ಮ ಪುಷ್ಪ ಹಿಂದೆ ಬಂದು ಪ್ರತ್ಯಕ್ಷ ಆಗ್ತಾಳೆ. ಹಿಂದ್ಗಡೆಯಿಂದ ಅವನ್ ಕಣ್ಣನ್ನ ಮುಚ್ತಾಳೆ ಮತ್ತೆ ಅವನ್ಗೆ ಹಿಂದಿನ ಕತೆನ ತೋರಿಸ್ತಾಳೆ. ಪ್ರೀತಿ ಎಷ್ಟೊಂದು ಕ್ರೂರವಾಗಿ ಸಾಯಿಸಿದ್ಲು ಅಂತ ಪರ್ವತಮ್ಮ ಪುಷ್ಪಗೆ ತೋರಿಸ್ತಾಳೆ. ಪರ್ವತಮ್ಮನೇ ಪುಷ್ಪನ ತಾಯಿ ಅಂತ ಗೊತ್ತಾದಾಗ ಅವನಿಗೂ ಕೂಡ ದುಃಖ ಆಗಿ ಅವನು ಅಳೋಕೆ ಶುರು ಮಾಡ್ತಾನೆ ಮತ್ತೆ ಹೇಳ್ತಾನೆ, ಅಮ್ಮ ಅಮ್ಮ ನನ್ನ ಕ್ಷಮಿಸ್ಬಿಡು, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ಇನ್ನೊಂದ್ ಕಡೆ ಅಮರಿಂದರ್ ಕಂಗನ್ ಕಾಡಲ್ಲಿ ಬರ್ತಾ ಇರ್ತಾನೆ. ಅಮರಿಂದರ್ ತನ್ನ ಡ್ರೈವರ್ಗೆ ಹೇಳ್ತಾನೆ, ಇನ್ನು ಎಷ್ಟು ಸಮಯ ಆಗುತ್ತೆ? ಇನ್ನೇನ್ ಸ್ವಲ್ಪ ದೂರ ಅಷ್ಟೇ, ನಾವು ರೀಚ್ ಆಗ್ತೀವಿ ಬಾಸ್. ಬೇಗ ನಡಿ, ಇಲ್ಲ ಅಂದ್ರೆ ಎಲ್ರನ್ನೂ ಶೂಟ್ ಮಾಡಾಕ್ ಬಿಡ್ತೀನಿ. ನನಗೆ ಆ ಪುಷ್ಪನ ಬಾಡಿ ಬೇಕು. ನನ್ ತಮ್ಮನ್ ಸಾಯಿಸ್ದ ಅವನು. ಬಾಸ್, ಆ ಕಾಂಗನ್ ಕಾಡಲ್ಲಿ ಯಾವ್ದೋ ಆತ್ಮ ಇದೆ. ನಾವು ಕಾರ್ಜಾಮ್ ಊರನ್ನ ದಾಟ್ದಾಗಿಂದ ಮಧ್ಯಾಹ್ನ 2 ಗಂಟೆ ಕೂಡ ಇಲ್ಲಿ ಒಳ್ಳೆ ರಾತ್ರಿ ತರ ಕಾಣಿಸ್ತಾ ಇದೆ. ನನಗೆ ಯಾಕೋ ಸಮಸ್ಯೆ ಇದೆ ಅನ್ಸುತ್ತೆ ಬಾಸ್. ನನಗೆ ಭಯ ಬೇರೆ ಆಗ್ತಾ ಇದೆ, ಅದಲ್ದೆ ಪುಷ್ಪ ಬೇರೆ ಅಲ್ಲಿದ್ದಾನೆ. ಭಯ ನಿನಗೆ ಯಾವಾಗ ಆಗ್ಬೇಕು ಅಂದ್ರೆ ನಾನ್ ನಿನ್ನ ಕಣ್ಣುಗಳನ್ನ ಕಿತ್ತು ಗೋಲಿ ಆಡ್ದಾಗ ಮಾತ್ರ. ಅಷ್ಟೇ ಅಲ್ಲ, ನಿನ್ನ ಕಿವಿಗಳನ್ನ ಕಟ್ ಮಾಡಿ ನಿನ್ನ ಬಾಯಿ ಒಳಗಡೆ ತುರ್ಕ್ ಬಿಡ್ತೀನಿ, ಅದು ಕೂಡ ನಾಲ್ಗೆನ ಕತ್ತರಿಸಾದ್ಮೇಲೆ. ಪುಕ್ಲಾ, ನಿನಗೆ ಕಾಂಗನ್ ಕಾಡಿಗೆ ಹೋಗಕ್ಕೆ ಭಯ ಆಗ್ತಾ ಇದೆಯಾ? ಇಲ್ಲ ಬಾಸ್, ನಾನು ನಿಮ್ ಜೊತೆ ಬರ್ತೀನಿ. ನಾನು ನಿಮ್ ಜೊತೆ ಯಾವಾಗ್ಲೂ ಇರ್ತೀನಿ ಬಾಸ್. ಪರ್ವತಮ್ಮ ತನ್ನ ನಿಜ ರೂಪದಲ್ಲಿ ಪುಷ್ಪನ ಮುಂದೆ ನಿಂತ್ಕೊಳ್ತಾಳೆ. ಮಗನೇ, ನೀನು ಎಷ್ಟೊಂದು ಬೇಗ ಬೆಳೆದೆ. ಅವತ್ತು ನಾನು ನಿನ್ನ ಯಾವ ಪರಿಸ್ಥಿತಿನಲ್ಲಿ ಬಿಟ್ನೋ
ಅವತ್ ನನಗ್ ತುಂಬಾ ಭಯ ಆಗಿತ್ತು, ನಿನ್ ಮುಂದಿನ ಜೀವನ ಹೇಗಿರುತ್ತೆ ಅಂತ. ನನ್ ಸಾವುಗೆ ನಾನು ಹೆದರ್ತಾ ಇರ್ಲಿಲ್ಲ, ಆದ್ರೆ ನಾನ್ ನಿನ್ ಬಗ್ಗೆ ಯೋಚನೆ ಮಾಡಿ ಅಳ್ತಾನೆ ಇದ್ದೆ. ಪುಷ್ಪ. ಅಮ್ಮ, ನನ್ನ ಕ್ಷಮಿಸ್ಬೇಡಮ್ಮ. ಈ ಕಾಡನ್ನ ಉಳ್ಸಕ್ಕೆ ನೀವು ನಿಮ್ ಪ್ರಾಣನೇ ಬಲಿ ಕೊಟ್ರಿ. ಯಾರು ನಿಮ್ಮನ್ನ ಸಾಯಿಸಿದ್ರೋ ನಾನು ಕೂಡ ಈಗ ಅವ್ರ ತರಾನೇ ಆಗಿದ್ದೀನಿ. ನನ್ನ ಕ್ಷಮಿಸ್ಬಿಡಿ ಅಮ್ಮ. ಅವತ್ತು ಪ್ರೀತಿ ನನ್ನನ್ನ ಸಾಯಿಸ್ಬಿಟ್ಲು. ಅವತ್ತಿಂದ ಈ ಕಾಡನ್ನ ನಾನೇ ರಕ್ಷಣೆ ಮಾಡ್ತಾ ಇದ್ದೀನಿ. ಆದ್ರೆ ನನ್ನ ಶಕ್ತಿ ಈ ಕಂಗನ್ ಕಾಡಿನ ಗಡಿವರೆಗೂ ಮಾತ್ರ ಇರುತ್ತೆ. ಗಮನ ಇಟ್ಟು ನೋಡು, ನಾನು ನಿನಗೆ ಏನು ತೋರಿಸ್ತೀನಿ ಅಂತ. ಪರ್ವತಮ್ಮನ ಆತ್ಮ ಮತ್ತೆ ನಿಜ ರೂಪದಲ್ಲಿ ಬರುತ್ತೆ. ಈ ಕಾಡು ಅಳೋದಿಲ್ಲ, ಆದರೆ ಈ ಕಾಡಿಗೆ ತುಂಬ ನೋವಾಗುತ್ತೆ. ಈ ಕಾಡು ಪ್ರಾಣಿಗಳಿಗೆ ಮನೆ ಇದ್ದಂತೆ. ಈ ಪರಿಸರನೇ ನಾವು ಉಸಿರಾಡ್ಸೋಕ್ಕೆ ಸಹಾಯ ಮಾಡೋದು. ಈ ಕಾಡಿನ ಎಲ್ಲ ಮರಗಳು ಕಡಿಯೋದ್ರಿಂದ ಎಷ್ಟೊಂದು ಪ್ರಾಣಿಗಳಿಗೆ ಈ ಕಾಡಲ್ಲಿ ಜಾಗನೇ ಇಲ್ಲ. ಪುಷ್ಪ, ಯಾರಾದರೂ ನಿನ್ನ ಮನೆಗೆ ಬಂದು ನಿನ್ನನ್ನೇ ಆಚೆ ಹಾಕಿದ್ರೆ ನಿನಗೆ ಹೇಗಾಗುತ್ತೆ? ಪುಷ್ಪ ತನ್ನ ಅಮ್ಮ ಹೇಳಿದ ಮಾತಿಗೆ ಉತ್ತರ ಕೊಡ್ತಾನೆ. ಅಮ್ಮ, ನಾನು ಇವತ್ತಿಂದ ಇಲ್ಲಿ ಅಕ್ಕಪಕ್ಕದ ಕಾಡುಗಳನ್ನೆಲ್ಲ ನೋಡ್ಕೋತೀನಿ. ಯಾರು ಕೂಡ ಒಂದು ಗಂಧದ ಮರ ಮುಟ್ಟೋಕ್ಕೂ ಬಿಡಲ್ಲ ಅಮ್ಮ. ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ ಪುಷ್ಪ. ನನ್ನಲ್ಲಿರೋ ಶಕ್ತಿ ನಿನ್ನಲ್ಲಿ ಬರುತ್ತೆ. ನೆನ್ಪಿಟ್ಕೋ, ಈ ಕಾಡೇ ನಿನ್ನ ಶಕ್ತಿ. ಮಾತಾಡದೇ ಇರೋ ಈ ಕಾಡಿಗೆ ನಿನ್ನ ಮಾತೇ ಒಂದು ಶಕ್ತಿ. ನೀನೇ ಈ ಕಾಡಿನ ರಕ್ಷಕ. ಮಾಯ ಆಗ್ತಾ ಆಗ್ತಾ ಪರ್ವತಮ್ಮ ಪುಷ್ಪ ತಲೆ ಮೇಲೆ ಕೈ ಇಡ್ತಾಳೆ. ಅಮ್ಮ, ಬೇಡ ಅಮ್ಮ. ಹುಷಾರಾಗಿರು ಮಗನೇ, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ. ಪುಷ್ಪಾಗೆ ತುಂಬಾನೇ ದುಃಖ ಆಯಿತು. ಪರ್ವತಮ್ಮನ ಆತ್ಮ ಮುಕ್ತಿ ಹೊಂತು. ಬವರ್ನ ದೇಹ ಮರದಲ್ಲಿ ನೇತಾಡ್ತಾ ಇತ್ತು. ಅಮರಿಂದರ್ ಮತ್ತೆ ಅವನ ಗ್ಯಾಂಗ್ ಕಂಗನ್ ಕಾಡಿನ ಗಡಿ ಹತ್ರ ಬಂತು. ನನ್ನ ತಾಯಿಗೆ ನನ್ನ ತಮ್ಮನ ವಿಷಯ ತಲುಪಿಸಿದ್ರಾ? ಹಾ ಬಾಸ್, ಅಮ್ಮ ಅವರು ಈ ಪಿಸ್ತೂಲ್ನ ನಿಮ್ಗೆ ಕೊಡಿ ಅಂತ ಹೇಳಿದ್ರು. ಅಮರಿಂದರ್ ಗನ್ನನ್ನ ತಗೊಳ್ತಾನೆ. ಇದು ಮಾಮೂಲಿ ಪಿಸ್ತೂಲು. ನಾವು ಆಟೋಮೆಟಿಕ್ ಗನ್ ತಗೊಂಡ್ ಬಂದಿದ್ದೀವಿ. ಇವತ್ತು ಆ ಪುಷ್ಪ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅಮ್ಮವ್ರು ನನಗೆ ಹೇಳಿದ್ರು ಇದು ಅದೇ ಪಿಸ್ತೂಲ್ ಅಂತೆ ಪಾರ್ವತಮ್ಮನ ಅವ್ರು ಸಾಯಿಸಿದ್ರಲ್ಲ. ಇದಕ್ಕೂ ಮತ್ತೆ ಪಾರ್ವತಮ್ಮನ ಆತ್ಮಕ್ಕೂ ಸಂಬಂಧ ಇರ್ಬೋದು. ಸರಿ, ನಡಿ ಒಳಗಡೆ ಹೋಗೋಣ. ಅಮರಿಂದರ್ ಮತ್ತೆ ಅವನ ಗ್ಯಾಂಗ್ ಕಂಗನ್ ಕಾಡ್ ಒಳಗಡೆ ಹೋಗ್ತಾ ಇರ್ತಾರೆ. ಅಮ್ಮ, ನಾನು ಈ ಕಾಡುಗಳನ್ನ ರಕ್ಷಣೆ ಮಾಡ್ತೀನಿ. ಇವತ್ತಿಂದ ಯಾರು ಕೂಡ ಒಂದು ಗಂಧದ ತುಂಡನ್ನ ಕಳ್ತನ ಮಾಡೋಕೆ ನಾನು ಬಿಡಲ್ಲ. ಕೇವಲ ನೀವು ನನ್ನ ಜೊತೆ ಯಾವಾಗ್ಲೂ ಇರಿ. ನನಗೆ ಅದೇ ಸಾಕು ಅಮ್ಮ. ಮಾಡು, ಈಗೆಲ್ಲದೂ ಸರಿ ಮಾಡು. ನನ್ನ ತಮ್ಮನ್ನ ಸಾಯಿಸ್ದಿಯಲ್ವಾ ನೀನು? ಪುಷ್ಪ. ಅಮರಿಂದರ್ ಪುಷ್ಪನ ಸಾಯಿಸ್ಬಿಡ್ತಾನೆ. ಬಾಸ್, ಅವನ್ ಸತ್ತೋದ. ಬನ್ನಿ ಇಲ್ಲಿಂದ ಹೋಗೋಣ, ಇಲ್ಲಾಂದ್ರೆ ಪೊಲೀಸ್ನವ್ರು ಬಂದ್ಬಿಡ್ತಾರೆ. ಅಮರಿಂದರ್ ಮತ್ತೆ ಅವನ ಗ್ಯಾಂಗ್ ವಾಪಸ್ ಹೋಗ್ತಾರೆ. ಪುಷ್ಪ ಇಲ್ಲಿ ಸತ್ತು ಹೋಗ್ಬಿಟ್ಟಿರ್ತಾನೆ. ಆಗ ಒಂದು ಹೂವು ಅವನ ಮುಖದ ಮೇಲೆ ಬೀಳುತ್ತೆ ಮತ್ತೆ ಅಲ್ಲಿಂದ ಮಾಯವಾಗ್ಬಿಡುತ್ತೆ. ಈಗ ಪುಷ್ಪಗೆ ಎಚ್ಚರ ಆಗುತ್ತೆ. ಅದು ತುಂಬಾ ಭಯಾನಕ ರೂಪದಲ್ಲಿ. ಅವನ ಕತ್ತಲ್ಲಿ ಲಿಂಬೆಹಣ್ಣಿನ ಮಾಲೆ ಇತ್ತು ಮತ್ತೆ ಮುಖದಲ್ಲಿ ಭಯಾನಕವಾದ ನಗು ಇತ್ತು. ಅಮರಿಂದರ್ ಗ್ಯಾಂಗ್ ಹಿಂದೆ ತಿರುಗಿ ಪುಷ್ಪನ ನೋಡಿದಾಗ ಅವರು ತುಂಬಾನೇ ಹೆದರ್ಕೊಳ್ತಾರೆ. ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡ? ಫೈರ್ ಅಲ್ಲ, ವೈಲ್ಡ್ ಫೈರು. ಪುಷ್ಪ ಅಮರಿಂದರ್ ಗ್ಯಾಂಗ್ನ ಸಾಯಿಸ್ಬಿಡ್ತಾನೆ. ಒಬ್ರಾದ್ಮೇಲೆ ಒಬ್ರನ್ನ ಸಾಯಿಸ್ತಾ ಇರ್ತಾನೆ. ಅಮರಿಂದರ್ ತನ್ನ ತಾಯಿ ಕೊಟ್ಟ ಗನ್ನನ್ನ ತೆಗಿತಾನೆ ಮತ್ತೆ ಪುಷ್ಪ ಮೇಲೆ ಗುರಿ ಇಡ್ತಾನೆ. ಪುಷ್ಪ, ನಿನ್ನ ಸಾವು ನನ್ನ ಕೈಯಲ್ಲಿದೆ. ಆ ಗನ್ನನ್ನ ವಿಶೇಷವಾಗಿ ಪರ್ವತಮ್ಮ ಆತ್ಮನ ಸಾಯಿಸೋಕೆ ಪ್ರೀತಿ ಮಂತ್ರವಾದಿ ಕಡೆಯಿಂದ ಅದನ್ನ ತಯಾರಿಸಿದ್ಲು. ಆ ಗನ್ನಿಂದ ಪುಷ್ಪನ ಸಾಯಿಸ್ಬೋದಿತ್ತು. ಆ ಗನ್ನಿಂದ ಅಮರಿಂದರ್ ಪುಷ್ಪ ಮೇಲೆ ಗುರಿ ಇಡ್ತಾನೆ. ಇನ್ನೇನು ಗುಂಡು ಹಾರಿಸೋ ಹೊತ್ತಿಗೆ ಆಗ ಪುಷ್ಪ ಅಮರಿಂದರ್ ಕತ್ತನ್ನ ಜೋರಾಗಿ ಹಿಡ್ಕೊಂಡು ಅವನ ದೇಹದಿಂದ ಬೇರೆ ಮಾಡ್ತಾನೆ. ಇನ್ಮುಂದೆ ಆ ಕಾಡಲ್ಲಿ ಗಂಧದ ಮರಗಳನ್ನ ಮತ್ತೆ ಡಿಫಾರೆಸ್ಟೇಷನ್ ಮಾಡೋದಿಲ್ಲ. ಯಾಕಂದ್ರೆ ಆ ಕಾಡನ್ನ ಪುಷ್ಪ ರಕ್ಷಣೆ ಮಾಡ್ತಾ ಇರ್ತಾನೆ. ಪುಷ್ಪರಾಜ್ ತಗ್ಗೋದೇ ಇಲ್ಲ.